ಮಾರ್ನಿಂಗ್ ಎಲ್ರಿಗೂ. ನಾನು ಗಾಯತ್ರಿ, ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿನ್ಸ್. ಇವಾಗ ಫುಲ್ ನೋಡ್ತಾರೆ, ಸುಜಾತ ಇದ್ದಾರೆ, ಅಮ್ಮ ಇದ್ದಾರೆ, ಮುಂದೆ ಪ್ರದೀಪ್ ಸರ್ ಇದ್ದಾರೆ, ನಮ್ಮ ಮನೆಯವರು ಇದ್ದಾರೆ. ಎಲ್ಲರೂ ಮೊಳಕಾಲ್ಮೂರಿಗೆ ಹೋಗ್ತಾ ಇದ್ದೀವಿ. ಮೊಳಕಾಲ್ಮೂರು ಅಂದರೆ ಚಿತ್ರದುರ್ಗದಿಂದ ಚಳ್ಳಕೆರೆಯಿಂದ ಮೊಳಕಾಲ್ಮೂರು. ಸೊ ದಾರಿಯಲ್ಲಿ ಸಿಗೋ ಎಣ್ಣೆಗಾಣನ್ನು ಮಿಸ್ ಮಾಡೋ ಹಾಗಿಲ್ಲ ನಾವು ಮೊಳಕಾಲ್ಮೂರಿಗೆ ಹೋಗುವಾಗ. ಸೊ ಹೋಗೋಣ, ಮೊಳಕಾಲ್ಮೂರಿಗೆ ಹೋಗ್ಬಿಟ್ಟು ನಿಮಗೆ ಸೀರೆ ಕಲೆಕ್ಷನ್ಸ್ ತೋರಿಸ್ತೀವಿ, ಮಂಚಿ ಸರ್ನ ಮಾತಾಡಿಸ್ತೀವಿ, ಹೊಸದೊಂದು ಗುಡ್ ನ್ಯೂಸ್ ಕೂಡ ಕೊಡ್ತೀನಿ. ಬರುವಾಗ ಗಾಣಕ್ಕೆ ಹೋಗೋಣ. ನಿಮಗೆ ಅದು ಒಂದಿದೆಲ್ಲ ಹೊಸೊಬ್ರು ಏನು ಕೇಳ್ತಾ ಇದ್ದೀರಾ, ಇದು ಗಾಣದೆಣ್ಣೆ ಪ್ಯೂರ ಹಂಗ ಹಿಂಗ ಅಂತ ಕೇಳ್ತೀರಾ, ಅದು ಒಂಚೂರು ತೋರಿಸ್ಬಿಡ್ತೀನಿ ನಿಮಗೆ. ರವಿ ಸರ್ ಇರ್ತಾರೆ ಅಲ್ಲೇನೆ. ಬನ್ನಿ ಹೋಗೋಣ. ಇವತ್ತಿನ ವ್ಲಾಗ್ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಹಲೋ, ಗುಡ್ ಮಾರ್ನಿಂಗ್. ಈ ವ್ಲಾಗ್ ನೋಡ್ತಾ ಇರುವಾಗ ನಾವು ಆಲ್ರೆಡಿ ಟ್ರಾವೆಲ್ ಮಾಡಿ ವಾಪಸ್ ಬಂದಾಯಿತು. ನಿಮಗೆ ಇವತ್ತು ನಾನು ಹಾಕ್ತಾಯಿದ್ದೀನಿ. ಮೊದಲಿಗೆ ನಾವು ನಮ್ಮ ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಹೋಗಬೇಕು. ಅಲ್ಲಿಂದ ಚಳ್ಳಕೆರೆಯಿಂದ ಮೊಳಕಾಲ್ಮೂರು. ಚಳ್ಳಕೆರೆಯಲ್ಲಿ ಎಣ್ಣೆಯ ಗಾಣ ಇದೆ, ನಿಮ್ಮೆಲ್ರಿಗೂ ಗೊತ್ತು. ರವಿ ಸರ್ ಎಣ್ಣೆಯ ಗಾಣ ಇದೆ, ಶಬರಿಮಲೆ ಆಯಿಲ್ ಮಿಲ್ಸ್. ಅಲ್ಲಿಗೂ ಹೋಗಬೇಕಿತ್ತು, ಬಟ್ ಬೆಳಗ್ಗೆನೇ ಬೇಡ ಅಂದ್ಕೊಂಡು ಡೈರೆಕ್ಟಾಗಿ ಮೊಳಕಾಲ್ಮೂರು ಹೊರಟ್ವಿ. ಅಷ್ಟರಲ್ಲಿ ವೀಣಾ ಮೇಡಮ್ ಕಾಲ್ ಮಾಡಿ ಹೇಳಿದರು, ದಾರಿಯಲ್ಲಿ ಒಂದು ತೋಟದ ಬಗ್ಗೆ ಹೇಳ್ತೀನಿ, ಅಲ್ಲಿ ಹೋಗಿ ನೋಡ್ಕೊಂಡು ಹೋಗಿ ಅಂತಂದರು. ಸರಿ ಅಂತ ಹೇಳಿ ನಾವು ಹೊರಟ್ವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ ತೋಟಕ್ಕೆ. ಇವತ್ತು ಬಂಗಾರದ ಮನುಷ್ಯನ ಭೇಟಿ ಮಾಡೋಣ. ಆದರೆ ನಮ್ಮದು ಲಕ್ ಸರಿ ಇರಲಿಲ್ಲ, ಅವರು ಅವತ್ತು ನಮಗೆ ಸಿಗಲಿಲ್ಲ. ಆದರೆ ತೋಟದಲ್ಲಿ ಅವರ ಹೆಂಡತಿ ಮತ್ತು ಮಗಳು ಇಬ್ಬರು ಸಿಕ್ಕರು. ಸಾಕಷ್ಟು ಮಾಹಿತಿ ನಮಗೆ ಸಿಕ್ತು. ಅದನ್ನೆಲ್ಲ ಪಡ್ಕೊಂಡು ಅಲ್ಲಿಂದ ಹೊರಟ್ವಿ. ಬಂಗಾರದ ಮನುಷ್ಯ ಅಂದರೆ ಏನು ನೆನಪಾಗತ್ತೆ? ಅಣ್ಣ ಅವರು ಅಂದರೆ ಡಾಕ್ಟರ್ ರಾಜ್ಕುಮಾರ್. ಹೌದು, ಪ್ರತಿಯೊಬ್ಬ ರೈತನಿಗೂ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಮಾದರಿಯಾದಂಥ ಚಿತ್ರ ಬಂಗಾರದ ಮನುಷ್ಯ. ಅದೇ ರೀತಿ ಇಲ್ಲಿ ನಾನು ಹೊರಟಿರೋದು ತಿಪ್ಪೇಸ್ವಾಮಿಯವರ ಬಗ್ಗೆ. ಮೊಳಕಾಲ್ಮೂರು ಪಕ್ಕದಲ್ಲೇ ಇರೋ ಚಿತ್ರದುರ್ಗ ಜಿಲ್ಲೆಗೆ ಸೇರಿದಂಥ ಚಳ್ಳಕೆರೆ ತಾಲೂಕಿನ BG ಕೆರೆ. ನಾವು ಹೋಗಿದ್ದು BG ಕೆರೆ ಮೊಳಕಾಲ್ಮೂರು ಪಕ್ಕದಲ್ಲೇ ಇದೆ. ಈ BG ಕೆರೆ ಅನ್ನೋ ಊರಿನಲ್ಲಿ ಒಂದು ಪುಟ್ಟ ತೋಟ ಮಾಡ್ಕೊಂಡಿದ್ದಾರೆ ತಿಪ್ಪೇಸ್ವಾಮಿಯವರ ಬಗ್ಗೆ ನಾನು ಇವತ್ತು ಹೊರಟಿರೋದು. ತಿಪ್ಪೇಸ್ವಾಮಿ ಅಂತ ಯಾರನ್ನೇ ಕೇಳಿದ್ರು ಯಾರಿಗೂ ಗೊತ್ತಾಗಲ್ಲ. ಬಂಗಾರದ ಮನುಷ್ಯ ಅವರ ತೋಟ ಎಲ್ಲಿದೆ ಅಂತ ಕೇಳಿದ್ರೆ ಯಾರು ಬೇಕಾದರೂ ನಿಮಗೆ ತೋರಿಸ್ತಾರೆ. 365 ದಿನವೂ ಬಿಡುವ ನಿಂಬೆಹಣ್ಣು ಇರೋದು ತಿಪ್ಪೇಸ್ವಾಮಿಯವರ ತೋಟದಲ್ಲಿ. ಎಕರೆಗಟ್ಟಲೆ ನಿಂಬೆ ತೋಟನ ಮಾಡಿದ್ದಾರೆ. ಪಪ್ಪಾಯ, ಹಾಗೆ ತೆಂಗು ಇದೆ, ಅಡಿಕೆ ಇದೆ, ಬಾಳೆ ಇದೆ, ಎಲ್ಲದನ್ನೂ ಹಾಕಿದ್ದಾರೆ. ಚಳ್ಳಕೆರೆ ಅಂದ ತಕ್ಷಣ ನಿಮ್ಮೆಲ್ರಿಗೂ ಏನು ನೆನಪಾಗತ್ತೆ? ಬಯಲು ಸೀಮೆ, ಬರಡು ಭೂಮಿ. ಎಲ್ಲಿ ನೋಡಿದರೂ ಜಾಲಿ ಬೆಳೆದಿರುತ್ತೆ. ಯಾವುದೇ ಒಂದು ಹಸಿರು, ಅದನ್ನು ಹೊರತುಪಡಿಸಿ ಬೇರೆ ಹಸಿರು ನಮಗೆ ನೋಡೋ ಸಿಗಲ್ಲ. ಇಂಥ ಒಂದು ಬರಡು ಭೂಮಿಯಲ್ಲಿ ನೀರನ್ನು ಹುಡುಕಿ ಇಲ್ಲಿ ತೋಟನ ಮಾಡಿ ಬದುಕನ್ನು ಕಟ್ಕೊಂಡಿರೋದು ತಿಪ್ಪೇಸ್ವಾಮಿಯವರು. 1 ವರ್ಷ 2 ವರ್ಷದ ಏನಂದರೆ ಮಾತಲ್ಲ ಇದು. 30, 35, 40 ವರ್ಷದ ಹಿಂದೆಯೇ ತಿಪ್ಪೇಸ್ವಾಮಿಯವರು ಇಲ್ಲಿಗೆ ಬಂದು ಸೇರ್ಕೋತಾರೆ. ತೋಟದಲ್ಲಿ ಅಲ್ಲಿ ಬಂದರೆ ಆ ಬರಡು ಭೂಮಿಯಲ್ಲಿ ಏನು ಮಾಡಬೇಕು? ಅವರು ಡಿಗ್ರಿ ಹೋಲ್ಡರ್, ಆಗಿನ ಕಾಲದಲ್ಲೇ BSc ಮುಗಿಸಿರ್ತಾರೆ. ಏನಾದರೂ ಸರಿ, ನಾನು ವ್ಯವಸಾಯನೇ ಮಾಡಬೇಕು ಅಂತ ಪಣ ತೊಟ್ಟು ಅವರು ಈ ಜಾಗಕ್ಕೆ ಬರ್ತಾರೆ. ಈ ಭೂಮಿಯಲ್ಲಿ ಮೊದಲಿಗೆ ನಿಂಬೆನ ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಮಧ್ಯದಲ್ಲಿ ನೀವು ತೆಂಗನ್ನ ಗಮನಿಸ್ತಾ ಇದ್ದೀರಾ. ಬಾಳೆ ತುಂಬ ಚೆನ್ನಾಗಿದೆ. ಎಲ್ಲದಕ್ಕಿಂತ ವಿಶೇಷವಾದ ಮಾಹಿತಿ ಒಂದು ಕೊಡ್ತೀನಿ. ಏನಂದರೆ ಇದಿಷ್ಟು 45 ಎಕರೆ ಇದೆ. 45 ಎಕರೆ ಕೂಡ ಸಾವಯವ. ಹೌದು, 1 ವರ್ಷಕ್ಕೆ ಸಾವಯವ ಆಗಲ್ಲ. ಸಾವಯವ ಅಂದರೆ ನಾನು ನಿಮಗೆ ಪದೇ ಹೇಳ್ತೀನಿ, ಮಣ್ಣು ಸಾವಯವ ಆಗಿರಬೇಕು. ಆರ್ಗ್ಯಾನಿಕಲಿ ಮಣ್ಣನ್ನು ಕನ್ವರ್ಟ್ ಮಾಡಿ ಎಷ್ಟೋ ವರ್ಷ ಬೇಕು ಮಣ್ಣನ್ನು ಟ್ರೀಟ್ ಮಾಡೋಕ್ಕೆ, ಆರ್ಗ್ಯಾನಿಕ್ ಮಾಡೋಕ್ಕೆ. ಅದಾದಮೇಲೆ ನಾವು ಅದರಲ್ಲಿ ಬೆಳೆಯೋ ಅಂಥ ಬೆಳೆಗಳನ್ನು ನಾವು ಆರ್ಗ್ಯಾನಿಕ್ ಬೆಳೆಗಳು ಅಂತ, ಅಂದರೆ ಸಾವಯವ ಬೆಳೆಗಳಂತ ಕರಿಬೋದು. ಅದನ್ನು ಬಿಟ್ಟು ಈ ವರ್ಷ ನಾವು ಯಾವುದೇ ಔಷಧಿ ಹಾಕಿಲ್ಲ, ಇದು ಸಾವಯವ ಬೆಳೆ ಅಂತಂದರೆ ಅದನ್ನು ಯಾವ ರೀತಿಯಲ್ಲೂ ಒಪ್ಕೊಳ್ಳೋಕ್ಕಾಗಲ್ಲ. ಮೊದಲಿಗೆ ಮಣ್ಣು ಸಾವಯವ ಆಗಬೇಕು. ಈ ರೀತಿ ಯಾವುದೇ ರಾಸಾಯನಿಕ ಬಳಸದೆ ಜೀವಾಮೃತ ಅಂದರೆ ಹಸುವಿನ ಗೊಬ್ಬರ, ಎರೆಹುಳುವಿನ ಗೊಬ್ಬರ, ವರ್ಮಿ ಸ್ಪ್ರೇ ಅಂತಲೂ ಮಾಡಿದ್ದಾರೆ. ಅಂದರೆ ಎರೆಹುಳುವಿನ ಸ್ಪ್ರೇನ ಮಾಡಿದ್ರೆ ಹುಳುಗಳು ಸಾಯುತ್ತೆ. ಎಲ್ಲ ಪ್ರತಿಯೊಂದನ್ನು ರಾಸಾಯನಿಕ ಮುಕ್ತವಾಗೇ ಮಾಡಿಕೊಂಡು ಬದುಕನ್ನು ಕಟ್ಕೊಂಡಿದ್ದಾರೆ. ಇವತ್ತು ಇಷ್ಟು ದೊಡ್ಡ ತೋಟ ಆಗಿದೆ. ಬರೀ ನಾನು ಗುರುತಿಸಿ ಅಲ್ಲಿ ಹೋಗಿದ್ದೀನಿ ಅಂತ ಅಂದ್ಕೋಬೇಡಿ.
ಇವರಿಗೆ ಸಿಕ್ಕಾಬಡೆ ಅವಾರ್ಡ್ಗಳು ಬಂದಿದೆ. ಬಂಗಾರದ ಮನುಷ್ಯ ಅಂತ ಕರೆದಿದ್ದಾರೆ. ಹಾಗೆ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವರ ಕೈಯಲ್ಲಿ ಇವರು ಪ್ರಶಸ್ತಿ ಕೂಡ ಸ್ವೀಕರಿಸಿದ್ದಾರೆ. ನೋಡ್ಬೋದು, ನಿಂಬೆಹಣ್ಣು ನಾವು ಕೊಂಡ್ಕೊಂಡು ಬಂದ್ವಿ. ಒಂದೊಂದು ಚಿಕ್ಕ ಚಿಕ್ಕ ಕಿತ್ತಲೆ ಹಣ್ಣಿನ ಅಂದರೆ ಗಾತ್ರದಲ್ಲಿತ್ತು ಈ ನಿಂಬೆಹಣ್ಣು. ಖುಷಿ ಅಂದರೆ ಅದು ಯಾವ ಗಾತ್ರದಲ್ಲಾದರೂ ಇರಲಿ, ರಾಸಾಯನಿಕ ಮುಕ್ತವಾಗಿದೆ ಅಲ್ಲ ಅನ್ನೋದೇ ಒಂದು ಖುಷಿ. ನಾವು ಒಬ್ಬೊಬ್ಬರು ಒಂದು 15-20 ನಿಂಬೆಹಣ್ಣು ತೊಗೊಂಡು ಬಂದ್ವಿ. ಜ್ಯೂಸಿಗೆ ಬರುತ್ತೆ ಒಂದು, ಇಲ್ಲಾಂದರೆ ನಾನಂತೂ ರೆಗ್ಯುಲರಾಗಿ ಕುಡಿತೀನಿ. ಹಾಗೆ ಬಾಳೆಹಣ್ಣು ಆವಾಗ ತಾನೇ ಈಗ ನೋಡಿದ್ರಲ್ಲ ಆಟೋದಲ್ಲಿ ಹೋಯಿತು, ಅದನ್ನು ಒಂದು 4-5 ಊರುಗಳಿಗೆ ಅವ್ರು ಕಳಿಸ್ತಾರೆ. ನಿಮಗೆ ಯಾರಿಗಾದರೂ ನರ್ಸರಿಯಲ್ಲಿ ಗಿಡಗಳು ಬೇಕು, ರಾಸಾಯನಿಕ ಮುಕ್ತ ಬದುಕಿನ ಬಗ್ಗೆ ಮಾಹಿತಿ ಬೇಕು, ಹಾಗೆ ನಿಂಬೆಹಣ್ಣು ಬೇಕು, ಬಾಳೆಹಣ್ಣು ಬೇಕು, ಏನೇ ಇದ್ದರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಡ್ತೀನಿ. ಹಾಗೆ ಒಂದು ಪಿನ್ ಮಾಡಿಬಿಟ್ಟು ನಿಮಗೆ ಮೆಸೇಜ್ ಹಾಕ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಟ್ಲೀಸ್ಟ್ ಏನೂ ಇಲ್ಲ ಅಂದರೆ ಈ ತೋಟ ನೋಡಲಿಕ್ಕಾದರೂ ಹೋಗ್ರಿ, ತುಂಬ ಸಂತೋಷ ಪಡ್ತೀರಾ. ಹೈವೇಯಲ್ಲೇ ಇದೆ, ನೀವೇನೂ ತುಂಬ ಹುಡುಕೋ ಅಂಥ ಅವಶ್ಯಕತೆ ಇಲ್ಲ. ಹಾಗೆ ರಾಸಾಯನಿಕ ಮುಕ್ತ ಪಪ್ಪಾಯ ಗಿಡಗಳನ್ನು ಬೆಳೆಸಿದ್ದಾರೆ. ಎಕರೆಗಟ್ಟಲೆ ಇದನ್ನೆಲ್ಲ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಪುಟ್ಟ ಮನೆ ಮಾಡ್ಕೊಂಡಿದ್ದಾರೆ. ಪುಟ್ಟ ಮನೆ ಏನಿಲ್ಲ, ಅವ್ರಿಗೆ ದೊಡ್ಡ ಕುಟುಂಬ ಆಗಿರೋದ್ರಿಂದ ಮನೆ ಚೆನ್ನಾಗೇ ಇದೆ. ಅವರ ಮಗಳು UPSCಗೆ ಅವರು ಕೋಚಿಂಗ್ ತಗೊಳ್ತಾ ಇದ್ದಾರೆ, ಅಂದರೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಆದರೆ ರೈತಾಪಿ ಕುಟುಂಬದಲ್ಲಿ ಬೆಳೆದಿರೋದ್ರಿಂದ ನಾನು ಇದರಲ್ಲೇ ಏನಾದರೂ ಮಾಡಬೇಕು ಅಂತ ಅವ್ರಿಗೂ ಕೂಡ ಏನಾದರೂ ಆರ್ಗ್ಯಾನಿಕಲಿ ಏನಾದರೂ ಒಂದು ಮಾಡಲೇಬೇಕು ಅಂತೇಳಿ ಅವರು ಇದೇ ಒಂದು ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಮುಂದೆ ತುಂಬ ಕನಸುಗಳಿದೆ ಅವ್ರಿಗೂ. ಇದು ವ್ಲಾಗ್ ಮೂಲಕ ನಾನು ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ. ಬಟ್ ನಮ್ಮ ಅದೃಷ್ಟ ಸರಿ ಇರಲಿಲ್ಲ, ನಾವು ತಿಪ್ಪೇಸ್ವಾಮಿ ಅವ್ರನ್ನ ಭೇಟಿ ಆಗಲೇ ಇಲ್ಲ. ಅವರನ್ನು ಭೇಟಿಯಾಗಿದ್ದರೆ ನಮಗೆ ಒಳ್ಳೆ ಮಾಹಿತಿ ಸಿಕ್ಕಿರೋದು, ಇನ್ನೂ ಹೆಚ್ಚು ಮಾಹಿತಿ ಸಿಕ್ಕಿರೋದು. ಬಟ್ ಇಲ್ಲಿಗೆ ಬಿಡಲ್ಲ, ಇನ್ನೊಮ್ಮೆ ಡೆಫಿನೆಟ್ಲಿ ನಾವು ಹೋಗ್ತೀವಿ. ಯಾಕಂದರೆ ನರ್ಸರಿ ಭೇಟಿ ಕೊಡಬೇಕು, ಯಾವ್ಯಾವ ಗಿಡ ಸಿಕ್ಕತ್ತೆ, ಯಾವ ರೀತಿ ಮಾಡಿದ್ದಾರೆ, ಎರೆಹುಳು ಗೊಬ್ಬರನ ಯಾವ ರೀತಿ ಮಾಡ್ತಾ ಇದ್ದಾರೆ, ಅದೆಲ್ಲದನ್ನು ನಾವು ಮಾಹಿತಿ ತೊಗೊಳ್ಳೋಣ. ಎರೆಹುಳ ಗೊಬ್ಬರ ಬೇಕು ಅಂದ್ರೂ ಇಲ್ಲಿ ಸಿಕ್ಕತ್ತೆ. ಹಾಗೆ ವರ್ಮಿ ಸ್ಪ್ರೇ ಅಂತಲೂ ಸಿಕ್ಕತ್ತೆ. ನಿಮಗೆ ರಾಸಾಯನಿಕ ಮುಕ್ತವಾಗಿ ಏನೇ ಒಂದು ಹೊಲ ತೋಟಕ್ಕೆ ಬೇಕಾಗಿದ್ದರೂ ನೀವು ಕಾಲ್ ಮಾಡಿ ಮಾಹಿತಿನ ತಗೊಳ್ಳಿ, ಅವ್ರು ನಿಮಗೆ ಕಳಿಸಿಕೊಡ್ತಾರೆ. ಸೊ ನಮಗೆ ಒಂದು ಖುಷಿಯಾಗಿದ್ದು ಇಂಥ ಒಂದು ತೋಟ ಇಂಥ ಜಾಗದಲ್ಲಿ, ಹೌದು ಅದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಇದು ಬಯಲ್ಸೀಮೆ, ಬರಡು ಭೂಮಿ, ಏನು ಇದು ತುಂಬಾ ಸೇಮ್ ಆ ಸ್ಟೋರಿ ಫಿಲಂ ಸ್ಟೋರಿ ಹೆಂಗಿದೆಯೋ ಆ ರೀತಿನೇ ಆಗಿರೋದು. ಅಂದ್ರೆ ತುಂಬಾ ಗುಡ್ಡಗಾಡು ಪ್ರದೇಶ ಇದು. ಈ ಗುಡ್ಡಗಾಡು ಪ್ರದೇಶದಲ್ಲಿ ಫುಲ್ ಎಲ್ಲ ಬಾವಿ ತೋಡ್ಬಿಟ್ಟು ಎಲ್ಲ ಫಿಲಮ್ ಅಲ್ಲಿ ಹೆಂಗ್ ತೋರಿಸಿದಾರೋ. ಆಮೇಲೆ ಅವ್ರು ಆ ಟೈಮಲ್ಲಿ ಎಜುಕೇಟೆಡ್, ಡಿಗ್ರಿ BSc ಮಾಡಿ IAS ಎಕ್ಸಾಮ್ ಪ್ರಿಲಿಮಿನರಿ ಮುಗಿಸ್ಕೊಂಡು ಆ ಟೈಮಲ್ಲಿ ಬಂದ್ಬಿಟ್ಟು ಏನೋ ರಾಜ್ಯಕ್ಕೆಲ್ಲ ಬಂದು ಇಲ್ಲಿ ಮಾಡ್ಲಿಕ್ಕೆ ಬಂದು ಅವ್ರಿಗೆ ಇದೇ ಇಂಟ್ರೆಸ್ಟ್ ಆಗಿದೆ. ಮತ್ತಿಲ್ಲ ಅಂದ್ರೆ ನಂದು ಹಾಕ್ಬಿಡಿ, ಯಾಕಂದ್ರೆ ನಾನು ಚೆನ್ನಾಗಿ ರೆಡಿ ಆಗಿಲ್ಲ. ನಂದು ಇಷ್ಟು ಚೆನ್ನಾಗಿ ಅದೇ ನಮ್ಮ ತಂದೆಯವರು ಬಂಗಾರದ ಮನುಷ್ಯ ಅಂತ ಹೆಸರು ಬಂದಿರೋ ಕಾರಣನೇ ಆಗಿನ ಕಾಲದಲ್ಲಿ ರಾಜ್ಕುಮಾರ್ ಹೆಂಗೆ ಅವ್ರೊಂದು ಓದ್ಬಿಟ್ಟು, ಯಾಕಂದ್ರೆ ಅವಾಗ ಓದಿದವ್ರು ಸಾಮಾನ್ಯ ಬರ್ತಿರ್ಲಿಲ್ಲ, ಓದಿರೋರ್ ಸಂಖ್ಯೆನೂ ಕಮ್ಮಿ, ಓದಿರೋರು ಬರ್ತಾನೂ ಇರ್ಲಿಲ್ಲ ಅಗ್ರಿಕಲ್ಚರ್ ಫೀಲ್ಡ್ಗೆ. ಯಾಕಂದ್ರೆ ವ್ಯವಸಾಯ ಅಂದ್ರೆ ನೀನ್ ಸಾಯ, ನೀವು ಮನೆ ಮಂದಿ ಸಾಯ ಆ ಥರ ಎಲ್ಲ ಅಂತ ಇದ್ರು. ಬಟ್ ನಮ್ಮ ತಂದೆಯವರು BSc ಮುಗಿಸ್ಕೊಂಡು IAS ಎಕ್ಸಾಮ್ ಎಲ್ಲ ತಗೊಂಡು ಅದ್ರಲ್ಲಿ ಕ್ಲಿಯರ್ ಆಗಿ, ಬಟ್ ಇಲ್ಲಿ ಬಂದ್ಬಿಟ್ಟು 15 ರೂಪಾಯಿ ಆ ಟೈಮಲ್ಲಿ ಒಂದು ಎಕರೆಗೆ ಇದರಲ್ಲಿ ಇನ್ ಗೌರ್ಮೆಂಟ್ ಜಮೀನೆಲ್ಲ ತಗೊಂಡು 15 ರೂಪಾಯಿ ಕಟ್ಬಿಟ್ಟು, ಅದು ಸ್ಕಾಲರ್ಶಿಪ್ ದುಡ್ಡಲ್ಲಿ. ಫುಲ್ ಗುಡ್ಡಗಾಡಿದು ಫಾರೆಸ್ಟ್ ನೋಡ್ಬೋದು. ಅಂದ್ರೆ ಈಗ ಗೊತ್ತಾಗಲ್ಲ, ಈಗ ಫುಲ್ ಆರ್ಗ್ಯಾನಿಕ್ ಆಗಿದೆ. ಬಟ್ ಆ ಟೈಮಲ್ಲಿ ಫುಲ್ ಗುಡ್ಡಗಾಡು. ಆ ಇದ್ರಲ್ಲಿ ಅವರೆಲ್ಲ ಬಾವಿ ತೋಡಿ ಬೆಳೆದು ಇವತ್ತು ಫುಲ್ ಆರ್ಗ್ಯಾನಿಕ್ ಆಲ್ ಓವರ್ ಇಂಡಿಯಾ ಹೋಗ್ತಾ ಇದೆ. ನಮ್ಮ ಪಪ್ಪಾಯ, ಲೆಮನ್ನು, ಆಮೇಲೆ ದಾಳಿಂಬೆ ಇವನ್ ಎಕ್ಸ್ಪೋರ್ಟ್ ಮಾಡ್ತಿದೀವಿ ಯುರೋಪ್, ಅರಬ್ ಕಂಟ್ರೀಸ್ಗೆಲ್ಲ. ಮತ್ತೆ ಬಾಳೆನೂ ಇದೆ. ಎಷ್ಟು ವರ್ಷ ಆಯ್ತಮ್ಮ ನೀವು ಇಲ್ಲಿಗೆ ಬಂದು? ಹೇಳಿದಿನ ಬರ್ತಾನೆ ಇಲ್ಲಿ ಬಂದು ಈಗ ಗೊತ್ತಿಲ್ಲಪ್ಪ, ಹೇಳಿದಿನ ನೀವು ಹೋಗ್ತೀರಾ? 35 ವರ್ಷ ಆಯ್ತ್ರಿ, 40 ವರ್ಷ. ಏನು ಇರ್ಲಿಲ್ಲ ಅವಾಗ ಏನು ಇದ್ದೀವ್ರಿ ಎಲ್ಲ. ನಿಮಗೆ ಇಲ್ಲಿ ಜೀವನ ಶುರು ಮಾಡಕ್ಕೆ ನಮಗೇನ್ ಕಷ್ಟ ಅನ್ನಿಸ್ಲಿಲ್ರಿ, ಯಾಕಂದ್ರೆ ಒಂದ್ ಸ್ವಲ್ಪ ನಮ್ಮ ಮನೆಯವ್ರ ಜೊತೆಗೆ ಮಾಡ್ತಾ ಇದ್ವಲ್ಲ, ಅವರು ಮಾಡ್ತಿದ್ರು, ನಾವು ಮಾಡ್ತಾ ಇದ್ವಿ. ಏನು ಕಷ್ಟ ಅನ್ನಿಸ್ಲಿಲ್ಲ. ವಿದ್ಯಾಭ್ಯಾಸಕ್ಕೆ ಎಲ್ಲ ಇವರು ನಾನು ಎಂಜಿನಿಯರಿಂಗ್ ಆಗಿದೆ, MBA, ಅಂಡ್ ಇವನ್ ನಾನು KS ಎಕ್ಸಾಮ್ ಎಲ್ಲ ತಗೊಂಡಿದ್ದೆ, ಇಂಟರ್ವ್ಯೂ ಆಗಿ. ಎಲ್ಲಿ ಓದಿದ್ರಿ? ನಾನು ಬೆಂಗಳೂರು ಫಸ್ಟ್ ಹೈಸ್ಕೂಲ್ ವರ್ಗೂ ಇಲ್ಲೇ ಓದಿರೋದು. ಆಮೇಲೆ ನಮ್ಮ ಅಣ್ಣನೂ ಶೋರೂಮ್ ಎಲ್ಲ ಇದೆ ದುರ್ಗದಲ್ಲಿ. ಸೊ ಈ ಅಗ್ರಿಕಲ್ಚರ್ ಇಂದ ಏನು ಮಾಡಕ್ ಆಗಲ್ಲ ಅನ್ನೋರ್ಗೆ ನಮ್ಮ ತಂದೆಯವ್ರ ಒಂದು ಎಕ್ಸಾಂಪಲ್. ಇದ್ರಲ್ಲೂ ಚೆನ್ನಾಗಿ ಅಚೀವ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ನಮ್ಮ ತಂದೆಯವ್ರಿಗೆ ಹೇಗೆ ಅಂದ್ರೆ ಸಾಯಿಲ್ ಫರ್ಟಿಲಿಟಿ ಆಗಬಾರ್ದು, ಎನ್ವಿರಾನ್ಮೆಂಟ್ ಸಪೋರ್ಟಿವ್ ಆಗೇ ಇರಬೇಕು ಅನ್ನೋದು. ಅದಕ್ಕೆ ತಕ್ಕಂಗೆ ಆರ್ಗ್ಯಾನಿಕ್ ಕಲ್ಟಿವೇಶನ್ ಮಾಡಿರೋದು ಇಲ್ಲಿ.
ಫ್ಯೂಚರ್ ಸಸ್ಟೈನಬಿಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ರೆಕಾರ್ಡ್ ಮಾಡ್ಕೊತೀನಿ ತೋಟ ಹಂಗೆ ಮಾಡ್ಕೊಂಡು ನಿಂಬೆ ಗಿಡ ಅದು ತೋರಿಸ್ಬಿಟ್ಟು ನನಗೆ ನಿಮ್ಮ ಯೂಟ್ಯೂಬ್ ಲಿಂಕ್ ಒಂದು ಕಳಿಸಿ ನಮ್ಗೆ ಒಂದು ಮಿಸ್ ಕಾಲ್ ಕೊಡಿ, ಸೇವ್ ಮಾಡ್ಕೊಂಡು. ನಿಮ್ಮ ಹೆಸರು? ಲಕ್ಷ್ಮಿ. ಒಂದು ಕೇಳಿದ್ರಲ್ಲ ಲಕ್ಷ್ಮಿ ಅವರು ಅವ್ರ ತಂದೆ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ಅಂತ. ನೀವು ಗಮನಿಸಿದ್ರಾ, ನಾವು ಆಚೆನೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಕಾರಣ ನಮ್ಮದು ಇದೊಂದು ಪ್ರಾಬ್ಲಮ್. ಒಳ್ಳೇದೇನಾದರೂ ಇದೆ ಅದನ್ನು ಸಮಾಜಕ್ಕೆ ತಿಳಿಸ್ಬೇಕು, ನಿಮ್ಮೆಲ್ರಿಗೂ ಅದನ್ನು ಪರಿಚಯಿಸಬೇಕು ಅಂದರೆ ನಾವೇ ಹುಡುಕೊಂಡು ಹೋಗ್ತೀವಿ. ನಾನೊಬ್ಬ ಯೂಟ್ಯೂಬರ್, ನನಗೆ ವಿಡಿಯೋ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತೀರಾ, ಈ ಥರ ಕೇಳ್ಕೊಂಡು ಹೋದಾಗ ನಮಗೆ ಬೆಲೆ ಇರಲ್ಲ. ಅಯ್ಯೋ ಯಾರೋ ಬಂದರು ಬಿಡು, ಏನೋ ಮಾಡ್ಕೋತಾರೆ ಬಿಡು. ಅದೆಲ್ಲದಕ್ಕಿಂತ ಫಸ್ಟ್ ನಮ್ಮನ್ನು ಜಡ್ಜ್ ಮಾಡೋದು, ಇವ್ರಿಗೆ ದುಡ್ಡು ಕೊಡಬೇಕೇನೋ, ನಾವೀಗ ಇವ್ರು ಪ್ರಮೋಷನ್ ಮಾಡೋಕ್ಕೆ ಬಂದಿದ್ದಾರೆ, ದುಡ್ಡು ಕೊಡಬೇಕೇನೋ, ಈ ಥರ ಅಂದ್ಕೊಂಡ್ಬಿಟ್ಟು ನಮ್ಮನ್ನು ಹೀಗೇ ಮೊದಲಿಗೆ ಒಂದು ಡೌಟಲ್ಲೇ ನಮ್ಮನ್ನು ನೋಡ್ತಾರೆ. ಯಾರೂ ನಮ್ಮನ್ನು ಆತ್ಮೀಯತೆಯಿಂದ ಕಾಣಲ್ಲ. ನಮ್ಮಲ್ಲಿ ಇರೋ 36 ಜನ ಏನು ನನ್ನ ಯೂಟ್ಯೂಬ್ ಫ್ಯಾಮಿಲಿಲಿದ್ದಾರೆ, ಎಲ್ರಿಗೂ ಆ ಅನುಭವ, ಎಲ್ರಿಂದನೂ ಆ ಅನುಭವ ಆಗಿದೆ. ಸ್ಟಾರ್ಟಿಂಗಲ್ಲಿ ಯಾರಿಗೂ ಅಷ್ಟೊಂದು ಇದಿರಲ್ಲ. ಒಂದು ವಿಡಿಯೋ ಹಾಕಿದ್ಮೇಲೆ ಮತ್ತು ಅವರೇ ಸುಮಾರು ಜನ ಫೋನ್ ಮಾಡಿಬಿಟ್ಟು, ಇಲ್ಲ ನಮ್ಗೆ ಗೊತ್ತೇ ಆಗಲಿಲ್ಲ, ನೀವು ಯಾರಂತಲೇ ಅರ್ಥ ಮಾಡ್ಕೊಳ್ಳಿಲ್ಲ, ಹಿಂಗೆಲ್ಲ ಹೇಳಿರ್ತಾರೆ. ಇರಲಿ ಪರವಾಗಿಲ್ಲ, ಇದು ನಮಗೆ ಅನುಭವ ಆಗಿಬಿಟ್ಟಿದೆ, ಹಾಗೆ ನಮ್ಗೆ ಅಭ್ಯಾಸನೂ ಆಗೋಗಿದೆ. ಇದೇನು ಹೊಸದಲ್ಲ. ತೋಟ ಮಾತ್ರ ತುಂಬ ಅದ್ಭುತವಾಗಿತ್ತು. ನಮ್ಮ ಮಿಷನ್ ಕಂಪ್ಲೀಟೆಡ್. ಯಾಕಂದರೆ ನಮ್ಮ ಉದ್ದೇಶ ಇದ್ದಿದ್ದು, ನನಗಂತೂ ಆಸೆ ಇದ್ದಿದ್ದು ಈ ಸಾವಯವ ತೋಟನ ನೋಡಬೇಕು, ಏನೆಲ್ಲ ಹಾಕಿದ್ದಾರೆ, ಯಾವ ರೀತಿ ಬೆಳೀತಾ ಇದ್ದಾರೆ ಅದೆಲ್ಲ ತಿಳ್ಕೋಬೇಕು ಅಂತಲೇ ಆಸೆ ಇದ್ದಿದ್ದು. ಇನ್ನು ತಿಪ್ಪೇಸ್ವಾಮಿ ಸರ್ ಇದ್ದಿದ್ರೆ ನಾನು ಇನ್ನೂ ಚೆನ್ನಾಗಿ ಕೇಳ್ಬೋದಿತ್ತು, ಯಾವ ರೀತಿ ಗೊಬ್ಬರನ ತಯಾರಿಸ್ತಾ ಇದ್ದಾರೆ, ಯಾವ ರೀತಿ ಇದನ್ನು ಬೇರೆ ಬೇರೆ ಊರುಗಳಿಗೆ ಜನಗಳಿಗೆ ತಲುಪಿಸ್ತಾ ಇದ್ದಾರೆ ಅಂತ ತಿಳ್ಕೊಬೋದಿತ್ತು. ಬಟ್ ಅವ್ರು ಇರಲಿಲ್ಲ. ಈವನ್ ದಾಳಿಂಬೆ ತೋಟ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಿಮ್ಮನ್ನು ದಾಳಿಂಬೆ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ, ಹಾಗೆ ನರ್ಸರಿನೂ ತೋರಿಸ್ತೀನಿ. ನಿಮಗೆ ಯಾರಿಗಾದರೂ ಈ ರಾಸಾಯನಿಕ ಗೊಬ್ಬರ ಅಥವಾ ಹಣ್ಣುಗಳು ನರ್ಸರಿಯಿಂದ ಗಿಡಗಳು ಬೇಕಾದರೆ ನೀವು ಅವ್ರನ್ನ ಕಾಲ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ. ಓಕೆನಾ? ಓಕೆ. ಸೊ ಹಾಗಾಗಿ ನಾವು ಆಚೆನೇ ಇದ್ವಿ. ಸುಮಾರು ಹೊತ್ತು ಆದಮೇಲೆ ಇನ್ನು ಲಾಸ್ಟ್ ಬರಬೇಕು ಅಂದಾಗ ನಮ್ಗೆ ನಿಂಬೆಹಣ್ಣು ಸಿಕ್ಕತ್ತಾ ಅಂತ ಕೇಳಿದ್ವಿ. ಆ ಫಸ್ಟ್ ರೂಮಲ್ಲಿ ನಿಂಬೆಹಣ್ಣಿತ್ತು. ಆಯಿತು ಬನ್ನಿ ತೊಗೊಳ್ಳಿ ನಿಂಬೆಹಣ್ಣು ಅಂತ ಹೇಳಿ ಕರೆದ್ರು. ಆಮೇಲೆ ಪಾಪ ಪಾನಕ ಮಾಡಿಕೊಟ್ರು, ಕುಡಿದು ನಾವು ಅಲ್ಲೇ ನಿಂಬೆಹಣ್ಣು ತೊಗೊಂಡು ಬಂದ್ವಿ. ಇದು ನಾವು ಹೇಳಿದ್ನಲ್ಲ, ನಮಗಿದು ಅಭ್ಯಾಸ ಆಗೋಗಿದೆ. ಕೇಳ್ಕೊಂಡು ಹೋಗಿ ವಿಡಿಯೋ ಮಾಡೋ ಯೂಟ್ಯೂಬರ್ ನಾನೇ ಅನಿಸುತ್ತೆ. ಇರಲಿ ಪರವಾಗಿಲ್ಲ. ಅದೇ ಹೇಳಿದ್ನಲ್ಲ, ಮಿಷನ್ ಕಂಪ್ಲೀಟೆಡ್ ಅಂತ. ನನಗೊಂದು ಸಾರ್ಥಕತೆ ಅನಿಸುತ್ತೆ ಈ ಥರ ಜಾಗಗಳನ್ನು ನೋಡಿದಾಗ. ನಾವು ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿರಲ್ವಲ್ಲ, ಹಾಗಾಗಿ ಬೇಜಾರಂತೂ ಆಗಲ್ಲ. ಹಾಗೆ ಅಲ್ಲಿ ನಾಯಿ ಮರಿ ಸೌಂಡ್ ಬರ್ತಾನೇ ಇತ್ತು. ಎಷ್ಟೊತ್ತಿಂದ ಎಲ್ಲಿರ್ಬೋದು ಅಂದ್ಕೊಂಡು ಆಚೆ ಹೋದ್ವಿ. ಒಂದು ಕ್ರೇಟ್ ಅಂದರೆ ಒಂದು ಬಾಕ್ಸ್ನ ದಬಾಕಿದಾರಲ್ಲ ಅಲ್ಲಿ, ಅದ್ರ ಕೆಳಗಡೆ 2 ನಾಯಿ ಮರಿಗಳನ್ನ ತಂದಿದ್ದಂತೆ ಬೇರೆ ಕಡೆಯಿಂದ. ನಾನು ಅಂದ್ಕೊಂಡೆ ನಾಯಿ ಎಲ್ಲೋ ಮರಿ ಹಾಕಿದೆ, ಅದ್ರ ಅಮ್ಮ ಇಲ್ಲೇ ಎಲ್ಲೋ ಇರಬೇಕು ಅಂದ್ಕೊಂಡು ನಾವು ಹೋದ್ವಿ ನೋಡೋಣ ಅಂಥೇಳಿ. ತುಂಬ ಮುದ್ದಾದ ನಾಯಿ ಮರಿಗಳಿತ್ತು. ನೋಡಿ, ಇದೆಲ್ಲ ವರ್ಮಿ ಪೋಸ್ಟು, ಗೊಬ್ಬರ ಹಾಗೆ ಔಷಧಿ ಎಲ್ಲ ರಾಸಾಯನಿಕ ಮುಕ್ತವಾಗಿರೋದು. ಇವರು ತಿಪ್ಪೇಸ್ವಾಮಿಯವರ ಮನೆಯವರು. ಅವರ ಮಗಳು. ನಾವು ಸಡನ್ನಾಗಿ ಹೋಗಿದ್ದರಿಂದ ನಾವು ವಿಡಿಯೋ ಶೂಟ್ ಮಾಡೋಕ್ಕೆ ಸರಿ ಅನಿಸ್ಲಿಲ್ಲ. ಪಾಪ ಅವ್ರಿಗೂ ಕಂಫರ್ಟಬಲ್ ಇರಲ್ಲ ಅಲ್ವಾ, ಹಾಗಾಗಿ ಅವರ ವಾಯ್ಸ್ನ ಮಾತ್ರ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ರೇಟ್ಗಳಲ್ಲಿ ನಿಂಬೆಹಣ್ಣು ರೆಡಿ ಇತ್ತು. ನಮಗೂ ಕೊಡ್ತೀರಾ ದುಡ್ಡಿಗೆ ಅಂತ ಕೇಳಿಬಿಟ್ಟು ತೊಗೊಂಡ್ವಿ. ನಿಂಬೆಹಣ್ಣನ್ನು ತೊಗೊಂಡು ಬಂದ್ವಿ. ನಾನು, ಸುಜಾತ, ಅಮ್ಮ ಎಲ್ಲರೂ ತೊಗೊಂಡ್ವಿ. ಮೊಳಕಾಲ್ಮೂರು ಪಕ್ಕದಲ್ಲೇ ಇದ್ವಿ. ಆಗಲೇ ಮಂಚಿ ಸರ್ ಕಾಲ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ ಮೇಡಮ್, ಯಾವಾಗ ಬರ್ತೀರಾ ಅಂದ್ಕೊಂಡು. ಇದನ್ನು ನೋಡಿಕೊಂಡೇ ಹೋಗಬೇಕು ಅಂದ್ಕೊಂಡು ಇದನ್ನು ನೋಡಿ ನಾವು ಮೊಳಕಾಲ್ಮೂರಿಗೆ ಹೋದ್ವಿ. ಮೊಳಕಾಲ್ಮೂರಿಗೆ ಹೋದ್ಮೇಲೆ ನಿಮ್ಗಳಿಗೆ ಒಂದು ಬ್ಯೂಟಿಫುಲ್ ವಿಡಿಯೋ ಅಂತೂ ಸಿಕ್ಕುತ್ತೆ ಅಲ್ವಾ. ಅದೇನಂತ ನಾಳೆ ವೆಯ್ಟ್ ಮಾಡಿ. ಹಾಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ, ಅದನ್ನು ಕೂಡ ನಾನು ನಿಮಗೆ ನಾಳೆ ಶೇರ್ ಮಾಡ್ತೀನಿ. ಸೊ ನಾಳೆನ ವ್ಲಾಗ್ನ ಮಿಸ್ ಮಾಡದೆ ನೋಡಿದ್ರೆ ನಿಮಗೆಲ್ಲ ವಿಷಯನೂ ಗೊತ್ತಾಗುತ್ತೆ. ಓಕೆನಾ? ಇದು ಅಗ್ನಿಹೋತ್ರ ಮಾಡ್ತಾರೆ ತಿಪ್ಪೇಸ್ವಾಮಿ ಸರ್ ಪ್ರತಿನಿತ್ಯ. ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ. ಹಾಗೆ ಅವರಲ್ಲಿ ಹಳ್ಳಿಕಾರ ಹಸುಗಳಿದೆ, ನಮ್ಮ ದೇಸಿ ತಳಿಯಾದ ಹಳ್ಳಿಕಾರ ಹಸುಗಳು ಅವರಲ್ಲಿ ಇರೋದ್ರಿಂದ ಹಸುವಿನ ತುಪ್ಪ, ಬೆರಣಿ ಬಳಸ್ಬಿಟ್ಟು ಅವರು ಕೂಡ ಅಗ್ನಿಹೋತ್ರ ಪ್ರತಿನಿತ್ಯ ಮಾಡ್ತಾರೆ. ಅದನ್ನು ಕೇಳಿದ ಮೇಲಂತೂ ಜೀವನ ಪಾವನ ಅನಿಸ್ಬಿಡ್ತು. ಓಕೆ, ನಾವು ಹೋಗಿದ್ದ ಕಡೆ ಎಲ್ಲ ಇಂಥ ಒಳ್ಳೆ ವ್ಯಕ್ತಿಗಳು ಸಿಗ್ತಾರಲ್ಲ ನಮಗೆ ಅಂತ ತುಂಬ ಖುಷಿಯಾಗೋಯ್ತು.
ಪ್ರದೀಪ್ ಸರ್ ಕೂಡ ಬೆರಣಿ ಖಾಲಿ ಆಗಿತ್ತಂತೆ ಅಗ್ನಿಹೋತ್ರಕ್ಕೆ. ಪ್ರದೀಪ್ ಸರ್ ಬೆರಣಿ ತೊಗೊಂಡ್ರು. ನಾನು ಮುತಾಲಿಕ್ ಸರ್ ಹತ್ರ ತರಿಸಿದ್ದೆ, ಹಾಗೆ ನನ್ನ ಹತ್ರ ಬೆರಣಿ ಇತ್ತು. ಸರ್ ತೊಗೊಂಡ್ರು, ಬೆರಣಿ ತೊಗೊಂಡ್ರು. ನಾವು ಹಣ್ಣು ತೊಗೊಂಡ್ವಿ. ಹಾಗೆ ಬಾಳೆಹಣ್ಣು ಇದ್ದರೆ ಕೊಡಿ, ತೊಗೊಂಡು ಹೋಗ್ತೀವಿ ಅಂತ ಕೇಳಿದ್ವಿ. ಬಾಳೆಹಣ್ಣು ಖಾಲಿಯಾಗಿದೆ, ನಿಮಗೆ ತಿನ್ಲಿಕ್ಕೆ ಬೇಕಾದರೆ ಒಂದೊಂದು ಕೊಡ್ತೀವಿ, ಟೇಸ್ಟ್ ನೋಡಿ ಅಂತ ಹೇಳಿ ಕೊಟ್ಟರು. ಪಾಪ ತುಂಬ ಚೆನ್ನಾಗಿತ್ತು. ಯಾಕಂದರೆ ರಾಸಾಯನಿಕ ಮುಕ್ತ ಅಂದ ತಕ್ಷಣವೇ ಒಂದು ಕಂಫರ್ಟ್ ಫೀಲ್ ಆಗ್ತಾ ಇರುತ್ತೆ. ಅದರಲ್ಲಿ ಆ ಟೇಸ್ಟು ನಿಜವಾಗ್ಲೂ ಹೆವೆನ್ಲಿ ಅನಿಸುತ್ತೆ. ಒಂದಲ್ಲ, ಪ್ರತಿಯೊಂದು ನೀವು ತಿನ್ನೋ ಅಡುಗೆಯಿಂದ ಹಿಡಿದು ಹಣ್ಣು ತರಕಾರಿಯಿಂದ ಹಿಡಿದು ಆ ರುಚಿನೇ ಬದಲಾಯಿಸ್ಬಿಡುತ್ತೆ. ಕೆಮಿಕಲ್ ಬಿದ್ದಾಗ ಅದ್ರ ರುಚಿ ಹೊರಟೋಗುತ್ತೆ. ನೋಡಿ, ಇದು ಅಗ್ನಿಹೋತ್ರದ ಕಿಟ್ಟು. ಅದನ್ನು ನೋಡಿದಾಗ ಏನೋ ನಮ್ಮ ಆಸ್ತಿ ಏನೋ ಇದು ಅನ್ನೋ ರೀತಿ ನನಗೊಂದು ಖುಷಿ ಆಗ್ತಾಯಿತ್ತು ಅದನ್ನು ನೋಡಿದ ತಕ್ಷಣ. ನಿಜವಾಗ್ಲೂ ಅದ್ರ ಬೆನಿಫಿಟ್ಟು ಪಡ್ಕೊಂಡವ್ರಿಗೆ ಗೊತ್ತು. ಮಿಸ್ ಮಾಡದೆ ಮಾಡಿ ಎಲ್ಲರೂ ಅಗ್ನಿಹೋತ್ರ ಮಾಡಿ. ಈ ಅಗ್ನಿಹೋತ್ರದ ಭಸ್ಮನ ಅವರು ಕೂಡ ತೋಟಕ್ಕೆಲ್ಲ ಬಳಸ್ತಾರಂತೆ. ನಾನು ಕೂಡಿಟ್ಟಿದ್ದೀನಿ, ನಮ್ಮ ಗಿಡಗಳಿಗೆ ತೋಟಕ್ಕೆ ನಾನು ಬಳಸಬೇಕು. ಇನ್ನು ಸುಮಾರು ಕಲೆಕ್ಟ್ ಮಾಡಿಟ್ಟಿದ್ದೀನಿ. ನಾನು ಹಣ್ಣುಗಳನ್ನೆಲ್ಲ ತೊಗೊಳ್ತಾ ಇದ್ದೆ, ಅಮ್ಮನಿಗೂ ಆರಿಸ್ಕೊಟ್ಟೆ, ಅಮ್ಮನೂ ತೊಗೊಂಡ್ರು. ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಹಾಗೆ ಒಂದು ಒಳ್ಳೆ ವ್ಯಕ್ತಿಯ ಪರಿಚಯ ಆಗ್ತಿತ್ತು, ಬಟ್ ಸರ್ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಅವ್ರನ್ನ ಭೇಟಿ ಮಾಡೋಕ್ಕಂತಲೇ ಹೋಗಬೇಕು. ಹಾಗೆ ಸರ್ದು ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡು ಹೋದರೆ ಒಳ್ಳೇದನ್ನಿಸ್ತು. ಯಾಕಂದ್ರೆ ತುಂಬ ಮಾಹಿತಿ, ಅಷ್ಟೊಂದು ಎತ್ತರವಾದ ಒಂದು ವ್ಯಕ್ತಿತ್ವ ಅಂದಾಗ ನಮಗೆ ತುಂಬ ಒಳ್ಳೆ ಮಾಹಿತಿ ಸಿಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಹೋಗೋಣ ನೆಕ್ಸ್ಟ್ ಟೈಮ್ ಅವರ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲೇ ಅವ್ರನ್ನ ಮಾತಾಡ್ಸೋಣ. ಈ ವ್ಲಾಗ್ ಹೇಗೆ ಅನಿಸ್ತು, ನನ್ನ ಪ್ರಯತ್ನಗಳು ಹೇಗೆ ಅನಿಸ್ತಾ ಇದೆ ನಿಮಗೆ? ಕೆಲವರಿಗೆ ಬೋರ್ ಅನಿಸ್ಬೋದು, ಬಟ್ ಅದರ ಒಳ ಒಂದು ಅರ್ಥ ಅಥವಾ ಒಂದು ಮಾಹಿತಿ ಏನಿದೆ ಅಂತ ತಿಳ್ಕೊಂಡವ್ರಿಗೆ ಅದ್ರ ಬೆಲೆ ಗೊತ್ತಾಗುತ್ತೆ. ಬೆಂಗಳೂರು ಮತ್ತು ಅನಂತಪುರ, ಇಲ್ಲೂ ಕೂಡ ರಾಯದುರ್ಗ, ಇಷ್ಟು ಕಡೆ ಹೋಗ್ತಾ ಇದ್ದಾರೆ. ಚಳ್ಳಕೆರೆ ಜಾಸ್ತಿ ಹಾಕಿಲ್ಲ ಇದು. ಇಲ್ಲ ಇಲ್ಲ, ಕಡಿಮೆ ಇದೆ ತೊಳಿ. ಬೆಲ್ಲ ಮಾಡಿದೆ, ಬೆಲ್ಲ ಚೆನ್ನಾಗಿದೆ. ನಿಂಬೆ ಸಸಿನ ನಿಂಬೆ ಸಸಿ ಚೌಳ್ಕೆರೆಗೆ ಐತೆ, ಹೇಳ್ತೀವಿ ಸರ್. ಇಲ್ಲ ನಾವು ಇನ್ನೊಂದು ಸರಿ ಬರ್ತೀವಂದ್ರೆ ಬನ್ನಿ. ಅಲ್ಲ, ನೀವು ಹೇಳಿದ್ರೆ ತರಿಸ್ತೀವಿ. ಇಲ್ಲ ನಾವು ಒಂದ್ಸರಿ ಬರ್ತೀವಿ ಅಂದ್ರೆ ಇಲ್ಲಿಗೆ 8 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ನಾವೀಗೇನು ಹೈವೇದಲ್ಲಿ ಹೋಗ್ತೀವಲ್ಲ ಅದೇ ರೋಡಲ್ಲಿ? ಅಲ್ಲ, ಈ ಕಡೆ ಕ್ರಾಸ್ ಅಲ್ಲಿ ಹೋಗ್ಬೇಕು. ನಾಲ್ಕನೇಟಿ ಗೊತ್ತಾ? ನಾಲ್ಕನೇಟಿ ಹತ್ರ ಬರುತ್ತೆ. ಚೌಳ್ಕೆರೆ ಅಂತ ಅಲ್ಲಿ ಬೋರ್ಡ್ ಅಲ್ಲಿದೆಯಾ? ಅಲ್ಲಿದೆ. ನಾವು ಅಲ್ಲ, ಅಲ್ಲೇ ಸಸಿ ಮಾಡ್ರಿ. ಅದು ಉಪ್ಪಲ್ಲಿ ಹಾಕ್ಬಿಟ್ಟು ಅದನ್ನು ಮಾಡ್ತಾ ಇದ್ದಾರೆ. ಏಲಕ್ಕಿ ಸೈಜ್ ನೋಡಲಿ ನೋಡಿ, ಯೂಟ್ಯೂಬ್ ಬರ್ತಿದ್ಯಾ ನೋಡು. ನೀನು ಎಷ್ಟು ದಿನದ ನಾನು ಗಲಾಟೆ ಮಾಡ್ತಾ ನನಗೆ. ಅವರಷ್ಟರಲ್ಲಿ ನಿಂಬೆಹಣ್ಣಿನ ಪಾನಕ ತೊಗೊಂಡು ಬಂದರು. ಕುಡಿದ್ಬಿಟ್ಟು ನಾವು ಹೊರಟ್ವಿ. ಹಾಗೆ ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಕೂಡ ತಿಳಿಸ್ಬೋದು.
ಬಾಯ್.